ಸ್ನೇಹಿತರೆ ನಮಸ್ಕಾರ. PM ಕಿಸಾನ್ ಹಣ ಹೆಚ್ಚಳ ಆಗ್ತಾ ಇದೆ ಎನ್ನುವಂತಹ ಒಂದು ಪ್ರಶ್ನೆ ಪ್ರತಿಯೊಬ್ಬ ರೈತರದು ಕೂಡ ಬರ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಹೌದು, ಈಗಾಗಲೇ 4,000ಕ್ಕೆ ಏರಿಕೆ ಆಗಿದೆ. ಈ 22ನೇ ಕಂತಿನಲ್ಲಿ ಹೆಚ್ಚಳ ಆಗಿ ಜಮಾ ಆಗತ್ತೆ ಅಂತ ಬಹಳಷ್ಟು ರೈತರು ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ಪ್ರಾರಂಭದಲ್ಲಿನೇ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಕೇಳಿ. ನಮ್ಮ ರಾಜ್ಯದಲ್ಲಂತೂ 4,000ಕ್ಕೆ ಏರಿಕೆ ಆಗಿಲ್ಲ. ಬೇರೆ ರಾಜ್ಯದಲ್ಲಿ ಆಗಿದೆ. ಬೇರೆ ರಾಜ್ಯಕ್ಕೆ ಅಷ್ಟೇ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದೆಯಾ? ನಮ್ಮ ರಾಜ್ಯಕ್ಕೆ ಹೆಚ್ಚಳ ಮಾಡಲಿಕ್ಕೆ ಏನಾಯಿತು? ಯಾವ ರಾಜ್ಯದಲ್ಲಿ ಪಿಂಚಣಿ ಈ ಒಂದು PM ಕಿಸಾನ್ ಯೋಜನೆ ಹಣ ಹೆಚ್ಚಳ ಆಗಿದೆ? ಈ ರೈತರಿಗೆ ಸಾಲ ಮನ್ನಾ ಆಗತ್ತೆ ಎನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ವು. ಹಾಗಾದರೆ ಕೇಂದ್ರ ಬಜೆಟ್ನಲ್ಲಿ ರೈತರಿಗೋಸ್ಕರ ಬಂದಿರತಕ್ಕಂತಹ ಗುಡ್ ನ್ಯೂಸ್ ಏನು? ಸಾಲ ಮನ್ನಾ ಆಗತ್ತಾ ಸಣ್ಣ ರೈತರಿಗೆ? ಆ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಜೊತೆಗೆ PM ಕಿಸಾನ್ ಯೋಜನೆಯ ಜಮಾ ಆಗ್ತಾ ಇರಲಿಲ್ಲ ಅಂದರೆ ಅದಕ್ಕೆ ನೀವು ಒಂದು ಡಾಕ್ಯುಮೆಂಟ್ಸನ್ನು ಲಿಂಕ್ ಮಾಡಿಸ್ಕೊಳ್ಬೇಕಾಗಿದೆ. ಸ್ವತಃ ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು. ಬರೀ ಕೇಂದ್ರ ಸರ್ಕಾರ ಅಷ್ಟೇ ಎಲ್ಲ, ನಮ್ಮ ರಾಜ್ಯ ಸರ್ಕಾರವು ಕೂಡ ತಿಳಿಸಿರ್ತಕ್ಕಂಥದ್ದು. ಬನ್ನಿ ಸ್ನೇಹಿತರ, ಈ ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ಸೊ ನಿಮಗೆ PM ಕಿಸಾನ್ ಅಷ್ಟೇ ಅಲ್ಲ, ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ, ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳ ಬಗ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ ಈ ಒಂದು ವಿಡಿಯೋ ನೋಡುವ ಮುಖಾಂತರ. ಸ್ನೇಹಿತರೆ, ಈ ಒಂದು PM ಕಿಸಾನ್ ಯೋಜನೆಯಲ್ಲಿ ಒಟ್ಟಾರೆಯಾಗಿ 4,000 ಬರುತ್ತೆ ಎನ್ನುವಂತಹ ಮಾಹಿತಿ ನಿಮಗೆ ದೊರಕಿದ್ದು. 4,000 ಅಂದರೆ ಬಿಹಾರ ರಾಜ್ಯದಲ್ಲಿ 4,000 ಜಮಾ ಆಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಅಲ್ಲ. ಹೌದು, ಬಿಹಾರ ರಾಜ್ಯದ ಒಂದು NDA ಸರ್ಕಾರ ಚುನಾವಣೆ ಆಗ್ತಾ ಇತ್ತಲ್ಲಿ 2 ತಿಂಗಳ ಹಿಂದೆ. ಸೊ ಆವಾಗ ಚುನಾವಣೆಗಿಂತ ಮುಂಚೆ ಘೋಷಣೆ ಮಾಡ್ತಾರೆ, ನಮಗೇನಾದರೂ ಪಿಂಚಣಿ, ನಾವು PM ಕಿಸಾನ್ ಯೋಜನೆಯನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ, ನಮ್ಮನ್ನು ಆಯ್ಕೆ ಮಾಡಿದ್ದೇ ಆದರೆ, ಅಂದರೆ ಈ ಒಂದು ಚುನಾವಣೆಯಲ್ಲಿ ನಮ್ಮನ್ನು ಆರಿಸಿ ತಂದಿದ್ದೇ ಆದರೆ ನಾವು ಈ ಒಂದು PM ಕಿಸಾನ್ ಯೋಜನೆಯಲ್ಲಿ 4,000ಕ್ಕೆ ಏರಿಕೆ ಮಾಡ್ತೀವಿ ದುಡ್ಡನ್ನು ಅಂತ ಹೇಳ್ತಾ ಇದೆ. ಅಂದರೆ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿಲ್ಲ ಇಲ್ಲಿ, ಅಲ್ಲಿ ರಾಜ್ಯ ಸರ್ಕಾರ, ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಹೇಗೆ ಗ್ಯಾರಂಟಿ ಯೋಜನೆಗಳನ್ನು ತಂತೋ ರಾಜ್ಯ ಸರ್ಕಾರ, ಹಾಗೆಯೇ PM ಕಿಸಾನ್ ಯೋಜನೆ 2,000ನೇ ಬಿಹಾರದ ರೈತರಿಗೂ ಕೂಡ ಜಮಾ ಆಗುತ್ತೆ, ನಮಗೂ ಕೂಡ 2,000ನೇ ಬರುತ್ತೆ. ಆದರೆ ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ PM ಕಿಸಾನ್ ಯೋಜನೆಯ ಜೊತೆಗೆ ಕೈ ಜೋಡಿಸಿ 2,000 ಮತ್ತೆ ಹೆಚ್ಚಳ ಮಾಡಿ ಜಮಾ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ಕೂಡ ರಾಜ್ಯ ಸರ್ಕಾರ ಕೊಡಬಹುದು. ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಮೇಲ್ಗಡೆ BJP ಪಕ್ಷ ಹೊಂದಾಣಿಕೆ ಆಗಬೇಕು. ಜೊತೆಗೆ ಈ ಒಂದು ಯೋಜನೆ BJP ಪಕ್ಷ ತಂದಿರತಕ್ಕಂತಹ PM ಕಿಸಾನ್ ಯೋಜನೆ ಮೋದಿ ಸರ್ಕಾರ ತಂದಿರತಕ್ಕಂಥದ್ದು. ಇನ್ನು ರಾಜ್ಯ ಸರ್ಕಾರ ಕೊಡುತ್ತಾ ಅನ್ನುವಂತಹ ಡೌಟು. ಅದಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ತಂದಿದೆ, ಇವುಗಳನ್ನೆಲ್ಲ ಕೊಡುತ್ತಾ PM ಕಿಸಾನ್ ಯೋಜನೆಯಲ್ಲಿ ಕೂಡ ದುಡ್ಡು ಕೊಡುತ್ತೆ ಎನ್ನುವಂಥದ್ದು ಡೌಟು. 200% ಆಗದೇ ಇರುವಂತಹ ವಿಚಾರ ಇದು. ಯಾಕಂದರೆ ಮೊದಲೇ ಸಾಲ ಸೂಲಗಳನ್ನು ಮಾಡಿಕೊಂಡಿದೆ. ಸಾಲ ಹೆಚ್ಚಾದ ಕಾರಣಕ್ಕಾಗಿ ಬೆಲೆ ಏರಿಕೆಗಳನ್ನು ನಾವೇ ಅನುಭವಿಸ್ತಾ ಇದ್ದೀವಿ. ಹೀಗಾಗಿ ಈ ಒಂದು ಯೋಜನೆಯಲ್ಲಿ ಕೂಡ ದುಡ್ಡನ್ನು ಕೊಡ್ತಾ ಹೋದರೆ ಸರ್ಕಾರ ತಲೆ ಮೇಲೆ ತಟ್ಟು ಹಾಕೋದು ಖಂಡಿತ. ಹೀಗಾಗಿ ರೈತರಿಗೆ ಈ PM ಕಿಸಾನ್ ಯೋಜನೆಯಲ್ಲಿ 2,000ನೇ ಸಿಗುವಂಥದ್ದು ಕೇಂದ್ರ ಸರ್ಕಾರದಿಂದ. ರೈತರಿಗೆ ಕೇಂದ್ರ ಸರ್ಕಾರದಿಂದ 4,000ಕ್ಕೆ ಏರಿಕೆ ಆಗಬಹುದು. ಆದರೆ ಇಡೀ ದೇಶದಂತಹ ಎಲ್ಲ ರೈತರನ್ನು ಕವರ್ ಮಾಡಬೇಕಲ್ವಾ? ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ಖರ್ಚು ವೆಚ್ಚ ಆಗುತ್ತೆ. ಆಗಿದ್ದೇ ಆದರೆ ಸರ್ಕಾರಕ್ಕೆ ಬಂಡವಾಳ ಸಾಲೋದಿಲ್ಲ. ಹೀಗಾಗಿ ಬೆಲೆಗಳ ಏರಿಕೆ ಮಾಡಬೇಕಾಗತ್ತೆ. ಬೆಲೆ ಏರಿಕೆ ಆದರೆ ನಮಗೆ ಕೊಟ್ಟು ನಮ್ಮಿಂದನೇ ಸರ್ಕಾರ ತೆಗೆದುಕೊಳ್ಳುವಂತಹದ್ದು ನಾವೇ ಖುದ್ದಾಗಿ ಅನ್ನಬೇಕಾಗತ್ತೆ. ಇದೆಲ್ಲವೂ ಕೂಡ ಬೇಡ. ಎಷ್ಟು ಕೊಡುತ್ತೋ ಅಷ್ಟು ಲಿಮಿಟ್ನಲ್ಲಿ ಕೊಡಬೇಕು. ಹಾಗೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಈಗ 4 ತಿಂಗಳಿಗೊಮ್ಮೆ 2,000, ಅದೆಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ. ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಅಂತೇನಿಲ್ಲ, ಒಂದು ಕಡೆ ಹೆಲ್ಪ್ ಆಗುತ್ತೆ ಅಷ್ಟೇ ಮಾತ್ರ ಕೊಡ್ತಾ ಇದೆ. ಕೊಡಲಿ. ಹೆಚ್ಚು ಮಾಡಿದ್ರೆ ನಮಗೆ ಮುಂದೆ ಅದು ನಮ್ಮ ಪರಿಣಾಮ ಬೀರುತ್ತೆ. ಅಭಿವೃದ್ಧಿ ಕಾರ್ಯಗಳಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸರ್ಕಾರಕ್ಕೆ ಆರ್ಥಿಕ ಹೊರೆ ಬೀಳುತ್ತೆ. ಹೀಗಾಗಿ ಅದನ್ನು ಒಂದು ಲಿಮಿಟ್ನಲ್ಲಿ ಕೊಡ್ತಾ ಇದ್ದಾರೆ, ಅಷ್ಟೇ ಸಾಕು. ಸದ್ಯಕ್ಕೆ ಸ್ನೇಹಿತರೆ, ಸಾಲ ಮನ್ನಾ ಆಗತ್ತಾ ಅನ್ನುವಂಥದ್ದು ಕೂಡ ರೈತರು ಕೇಳ್ತಾ ಇದ್ರಿ. ಸ್ನೇಹಿತರೆ, ಸಾಲ ಮನ್ನಾ ಆಗೋದರ ಬದಲಾಗಿ ಕೇಂದ್ರ ಸರ್ಕಾರ ಫಸಲ್ ಬಿಮಾ ಯೋಜನೆಯಲ್ಲಿ ರೈತರಿಗೆ ದುಡ್ಡನ್ನು ಕೊಟ್ಟಿತ್ತು. ಪ್ರತಿಯೊಂದು ಹೆಕ್ಟರ್ಗೆ 20,000, 30,000ವರೆಗೂ ಕೂಡ, 35,000ವರೆಗೂ ಕೂಡ ದುಡ್ಡನ್ನು ಜಮಾ ಮಾಡಿತ್ತು. 1,449 ಕೋಟಿಯಷ್ಟು ಫಂಡನ್ನು ಬರೀ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿತ್ತು. ಜೊತೆಗೆ ಕಲಬುರಗಿಗೆ 665 ಕೋಟಿಯಷ್ಟು ಫಂಡನ್ನು ಬಿಡುಗಡೆ ಮಾಡಿತ್ತು. ಗದಗಕ್ಕೆ 252 ಕೋಟಿ. ಹೀಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಸಾಕಷ್ಟು ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡನ್ನು ಒದಗಿಸಿತ್ತು.
ಈ ಕಡೆ ಸಾಲ ಮನ್ನಾ ಆಗೋದು ಒಂದೇ, ಈ ಕಡೆ ಬೆಳೆ ಹಾನಿ ಪರಿಹಾರ ಹೆಚ್ಚಿನ ಪ್ರಮಾಣದಲ್ಲಿ ಕೊಡೋದು ಒಂದೇ. ಸೊ ಹೀಗಾಗಿ ಸಾಲ ಮನ್ನಾ ಮಾಡೋದರ ಬದಲಾಗಿ ಫಸಲ್ ಬಿಮಾ ಯೋಜನೆಯಲ್ಲಿ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಕೊಡಲಾಗಿತ್ತು. ಯಾರು ಫಸಲ್ ಬಿಮಾ ಯೋಜನೆಯನ್ನು ಮಾಡಿಸ್ಕೊಂಡಿದ್ರಿ, ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಿತ್ತು, ನಿಮಗೆ ಗೊತ್ತಿರುತ್ತೆ. ಖಂಡಿತವಾಗ್ಲೂ ಯಾರು ಫಲಾನುಭವಿಗಳಿದ್ರಿ ನಿಮಗೆ ಗೊತ್ತಿರುತ್ತೆ. ಅದಾದ ಮೇಲೆ ಬರ ಹಾನಿ ಪರಿಹಾರ ಕೂಡ ಕೊಟ್ಟಿದ್ರು ಬೇಸಿಗೆ ಕಾಲದಲ್ಲಿ, ಹೋದ ವರ್ಷದಲ್ಲಿ. ಈ ಬಾರಿನೂ ಕೂಡ ಏನಾದರೂ ಹೆಚ್ಚಿನ ಬಿಸಿಲು ಬಿದ್ದು ಏನಾದರೂ ನಿಮ್ಮ ಬೆಳೆಗಳು ಕೂಡ ನಾಶ ಆಗಿದ್ರೆ ಆದರೆ ನಿಮಗೆ ಮತ್ತೆ ಬರ ಪರಿಹಾರ ಬರುತ್ತೆ. ಯಾರು ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಾಗಿಲ್ಲ, ಆ ಫಲಾನುಭವಿಗಳಾಗಿ ಖಂಡಿತವಾಗ್ಲೂ ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ ಇದೆಲ್ಲವೂ ಕೂಡ ಸಿಗ್ತಾ ಇರತ್ತೆ. ಈ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಇಂತಹ ಎಲ್ಲ ಯೋಜನೆಗಳು ಸಿಗ್ತಾ ಇರತ್ತೆ. ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಸ್ನೇಹಿತರೆ, ನಿಮ್ಮ ಅಕೌಂಟ್ಗಳಿಗೆ ಈ ಫಲಾನುಭವಿಗಳಿಗೆ PM ಕಿಸಾನು, ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ ಎಲ್ಲವೂ ಕೂಡ ಸಿಗಬೇಕಂದ್ರೆ ನೀವು ಲೈಫ್ ಸರ್ಟಿಫಿಕೇಟನ್ನು ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಬೇಕು ಅಂತ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರವು ತಿಳಿಸಿದೆ. ಯಾಕಂದರೆ ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿ ಅಟ್ಯಾಚ್ ಆಗುತ್ತೆ. ಹೀಗಾಗಿ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಕೂಡ ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಎಲ್ಲವೂ ಕೂಡ ಒಂದಕ್ಕೊಂದು ಅಟ್ಯಾಚ್ ಆಗಿಬಿಡುತ್ತೆ. ಸೊ ಈ ಒಂದು ಕೆಲಸವನ್ನು ಆದಷ್ಟು ಪ್ರತಿಯೊಬ್ಬರು ಕೂಡ ಮಾಡಿ. ಯಾಕಂದರೆ ಬಹಳಷ್ಟು ಜನರಿಗೆ ಈ ಸಾಲ ಮನ್ನಾ ಒಂದು ಆಗೋಬೇಕಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀರಿ. ಹಾಗಾಗಿ ಸಾಲ ಮನ್ನಾ ಖಂಡಿತವಾಗ್ಲೂ ಆಗುತ್ತೆ, ನೀವು ಏನಾದರೂ ಲಿಂಕ್ ಮಾಡಿದ್ದೆ ಆದರೆ ಮಾತ್ರ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳಿ. ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋದರೆ ಲಿಂಕ್ ಮಾಡಿಕೊಡ್ತಾರೆ. ನಿಮ್ಮ ಒಂದು ಪಹಣಿ ಆಧಾರ್ ಕಾರ್ಡು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆ ಹೋದರೆ ಸಾಕು, ಲಿಂಕ್ ಮಾಡಿಸ್ಕೊಡ್ತಾರೆ. ಈ ವಿಷಯ ನಾನು ನಿಮಗೆ ತಿಳಿಸಲೇಬೇಕಾಗಿತ್ತು, ತಿಳಿಸ್ತೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.